ಮೇಡಮ್ ಒಳ್ಳೆ ಫಿಲಮ್ ಮಾಡಿದ್ದಾರೆ. ಯುವಕರಿಗೆ ಮತ್ತು ಒಳ್ಳೆ ಫ್ಯಾನ್ ಬೇಸ್ ಇದೆ ನಮ್ಮ ಧ್ರುವ ಸರ್ಜಾ ಅವ್ರಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಅವರು ಒಳ್ಳೆ ಹಿಟ್ ಕತೆ ಕೊಟ್ಟಿದ್ದಾರೆ. ಇದು 100 ಡೇಸ್ ಅಂತ ಪಕ್ಕ. ಸರ್ ನೀವು ಹೇಳಿ, ತುಂಬ ಬೇರೆ ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಹೇಗೆ ಅನ್ನಿಸ್ತು ಸರ್ ಸಿನಿಮಾ? ಮ್ಯಾಮ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇವತ್ತು ಅಣ್ಣ ತಿಂತಾರೋದಕ್ಕೆ ಕಾರಣ ಧ್ರುವ ಸರ್ಜಾ ಅಣ್ಣ. ಸೊ ನಾನಿವತ್ತು ಏನೇ ಬೆಳಿಬೋದು, ಎಲ್ಲೇ ಹೋಗ್ಬೋದು, 4 ಜನ ನನಗೆ ಅಣ್ಣಂದಿರು ಪರಿಚಯ ಆಗ್ತಾರೆ ಅಂದರೆ, ನನಗೆ ಸಾಥ್ ಕೊಡ್ತಾರೆ ಅಂದರೆ ಸೊ ಧ್ರುವ ಸರ್ಜಾ ಸರು. ಅವ್ರಿಗೋಸ್ಕರ ಸದಾಕಾಲ ಚಿರಋಣಿ. ಸಾಯೋವರೆಗೂ ಆರ್ಮಿ ಥರನೇ ಕಾಯ್ತೀನಿ, ಆರ್ಮಿ ಥರನೇ ಇಡ್ತೀನಿ. ಸರ್ ಹೆಂಗಿರೋ ನೀವು ಧ್ರುವ ಸರ್ಜಾ ಫ್ಯಾನ್ ಅಲ್ವಾ? ಈ ಮೂವಿಲಿ ಹೇಳಿರುವಂತ ಒಂದು ಡೈಲಾಗ್ ಹೇಳ್ಬೋದಾ? ಮ್ಯಾಮ್ ಬೇಡ ಮ್ಯಾಮ್, ವೈರಲ್ ಆಗೋಗುತ್ತೆ ಸರ್. ಮ್ಯಾಮ್ ನಾನು ಫಸ್ಟ್ ಟೈಮು ಮಚ್ಚಿ ಹಿಡ್ದಿಲ್ಲ ಮ್ಯಾಮ್. ಅಣ್ಣನಿಗೋಸ್ಕರ ಏನಂತ ತಪ್ಪಾಗಿ ಬಂದಂದರೆ ಖಂಡಿತವಾಗೂ ಮಚ್ಚಿ ಎತ್ತ ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಇದು ವೈರಲ್ ಆಗೋಗುತ್ತೆ, ನನ್ನ ತಲೆನೋ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಧ್ರುವಣ್ಣಂದು ಈ ಥರ ಮಚ್ಚಿಡ್ಕೊಂಡು ಕೊಚ್ಚೋಂಥ ಸೀನ್ ನೋಡಿದ್ದು. ಒಂದಂತ ಹೇಳ್ಬಿಟ್ಟು ನಮ್ಮ ಧ್ರುವಣ್ಣ ಹುಟ್ಟಿದ್ದು ಅದ್ದೂರಾಗಿ, ಬೆಳೆದಿದ್ದು ಬಹುದೂರಾಗಿ, ಬದುಕ್ತಾರೆ ಭರ್ಜರಿಯಾಗಿ ಅಂತ ಎಲ್ರಿಗೂ ಗೊತ್ತು. ಇಲ್ಲಿವರೆಗೂ ಧ್ರುವಣ್ಣ ಪಗೋ ಜೊತೆ ಕನ್ನಡದ ಮಾಟಿ ನೋಡಿದ್ರಿ, ಇವತ್ತು ಮಚ್ಚಿಡ್ಕೊಂಡು ಕೊಚ್ಚ ಕೇಡಿ ನೋಡ್ತಾ ಇದ್ದೀರಾ. ನನ್ನ ಮಗಂದು ಏನು ಗುರು, ಡೈಲಾಗ್ಗಳು ಮಾತ್ರ ಒಂದೊಂದು ಬೇರೆ ಲೆವೆಲಾಗೈತೆ. ಇವತ್ತು ಹೇಳ್ಬಿಡ್ತೀನಿ, ಯಾವ ಬೇಕಾದ್ರೆ ಚೇಂಜ್ ಆಗ್ಬಿಟ್ಟು ಟ್ರೆಂಡು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಧ್ರುವ ಸರ್ಜಾ ಅನ್ನೋ ಹೆಸರು ಇನ್ಮೇಲೆ ಬ್ರ್ಯಾಂಡು ಬರ್ಕಟ್ಕೊಬಿಡಿ. ಇವತ್ತು ಈ ಕ್ರೇಜ್ ನೋಡೋದಲ್ಲ, ಏನು ಅದು ಕ್ರೇಜ್ ಆ ರೇಂಜಿಗೆ ಐತೆ. ಜನಗಳೆಲ್ಲ ಮುಗಿ ಬಿದ್ದು ಬರ್ತಾರೆ ಥಿಯೇಟ್ರ್ ಒಳಗೆ. ಸಖತ್ ಖುಷಿಯಾಗೋಯ್ತು. ಡೈಲಾಗ್ಗಳು ಮಾತ್ರ ಸುಮಾರು ಚೆನ್ನಾಗೈತೆ. ಇನ್ನು ಧ್ರುವಣ್ಣಂದು ಸ್ಟಾರ್ಟಿಂಗ್ ಎಲ್ಲ ಫುಲ್ ಮುಗ್ಧತೆ ಐತೆ. ಸೆಕೆಂಡ್ ಹಾಫಲ್ಲಿ ಮಾತ್ರ ಧ್ರುವಣ್ಣಂದು ಅದ್ರ ರೋದ್ರವ ಥರ ಅಂತಲ್ಲ, ಅದನ್ನ ನೋಡೋಕ್ಕಂತೂ ಬೇರೆ ಲೆವೆಲಾಗೈತೆ. ಸಿನಿಮಾದಲ್ಲಂತೂ ಒಂದು ಒಳ್ಳೆ ಸಿನಿಮಾ. ಎಲ್ಲ ಹೀರೋಗಳು ಆಗಬೇಕು ವಿನ್ನು. ನಂಗೆ ಯಾವುದು ಧ್ರುವಣ್ಣ ನಂಬರ್ 1 ಅದಂತೂ ಫಿಕ್ಸು. ಕ್ಲೈಮ್ಯಾಕ್ಸ್ ಸುದೀಪಣ್ಣ ಬಂದಾಗಂತೂ ಕಾಲ ಭೈರವ ಒಂದು ಅದು ಏನು ಬೇರೆ ಲೆವೆಲಾಗಿತ್ತು ಅನ್ಕೊಬಿಡಿ. ನೆಕ್ಸ್ಟು ಬಾಕ್ಸ್ ಆಫೀಸ್ ಪ್ರಿನ್ಸು ಇಬ್ಬರು ಸೇರ್ಕೊಂಡು ಮೋಡಿ ಮಾಡೋದು ಹೆಂಗಿರುತ್ತೆ ಅಂತ ಎಲ್ಲ ಬಂದು ಕೇಳಿ ನೋಡಿ. ಎಲ್ಲ ಡ್ರೈವರ್ಗಳು ಮಾಡ್ತಾರೆ ವಿಶ್ವ. ಯಾಕಂದ್ರೆ ಧ್ರುವಣ್ಣ ಅದು ನೋಡಿ ಫುಲ್ ಆಗ್ಬಿಟ್ರೆ ಖುಷಿ. ಚೆನ್ನಾಗಿತ್ತು ಸಿನಿಮಾ ಮಾತ್ರ. ಸಾಂಗ್ಗಳು ಅಷ್ಟೇ ಬೇರೆ ಲೆವೆಲಾಗಿ. ಒಂದು ಹೇಳ್ಬೇಕು ಅಂದರೆ ಕಾಲು ಎಳಿಯೋಕೆ ಬಂದವರೆಲ್ಲ ಕಾಲ ಕೆಳಗೆ ಉಳ್ದೋದ್ರಲ್ಲ ಅಂತ ಹಿಂಗೆ ಅಂದ್ಬಿಟ್ಟು ಧ್ರುವಣ್ಣ 3 ಬೆಳ್ಳಿಂಗ್ ಎತ್ತು ಕಂಡ್ರಪ್ಪ ಮೇಲಕ್ಕೆ ಎತ್ತು ಒಂದು ಸ್ಮೈಲ್ ಕೊಡ್ತಾರೆ ನೋಡಿ. ಅದು ಮಾತ್ರ ಸಕಾಯಿತು. ಒಂದು ಈ ಥರ ಹೆಂಗೆ ಗೊತ್ತು ಹೇಳೋದು, ಲಾಸ್ಟ್ ಟೈಮ್ ಮಾಟಿ ಸಿನಿಮಾ ನೋಡಿ ಯಾರು ಡಿಸಪಾಯಿಂಟೆಡ್ ಆಗಿದ್ರು. ಅದರಲ್ಲೂ ಯಾರೋ ಒಬ್ಬ OT ಪ್ಯಾಕೆಟ್ ಹಿಡ್ಕೊಂಡು ರೇಸ್ ಮಾಡ್ತಾನೆ ನೋಡ್ರಿ. ಅವ್ನು ಹೇಳಿದ್ದ ಅಂತ ಹಂಗೈತೆ ಆಕ್ಟಿಂಗ್ ಅಂತ. ಅವ್ನಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದು ಕೇಳಿ ಸಿನಿಮಾ ನೋಡೋಗ್ರಿ ನೀವತ್ತು. ಈ ಸಿನಿಮಾ ನೋಡ್ಬಿಟ್ಟು ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಬರೀ ಚಪ್ಪಾಳೆ ಹೊಡೆಯೋದಲ್ಲ, ಎದ್ದಿನ ಸೆಲೆಕ್ಟ್ ಬಿಟ್ಟು ಹಾಚ್ಕೋಗ್ತೀನಿ. ಆ ರೇಂಜಲ್ಲಿ ಸೂಪರ್ ಆಗೈತೆ. ಎಲ್ಲ ಬಂದು ಕೇಳಿ ಚೆನ್ನಾಗಿ ಥಿಯೇಟರ್ ನೋಡಿ.